ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಸಂಸದ ಶಶಿ ತರೂರ್ ಸಿಡಿಮಿಡಿಗೊಂಡಿದ್ದಾರೆ. ಮಹಿಳಾ ಮೀಸಲಾತಿಯನ್ನ ನ್ಯಾಯದ ಉಡುಗೊರೆ ಅಂತಾರೆ, ಆದರೆ ಅದನ್ನ ಮುಳ್ಳು ತಂತಿಗಳಿಂದ ಕಟ್ಟಹಾಕಲಾಗಿದೆ. ಮಹಿಳಾ ಮೀಸಲಾತಿ ಜಾರಿಗೊಳಿಸುವುದಕ್ಕೆ ಸಿದ್ಧವಾಗಿದೆ. ಕ್ಷೇತ್ರ ಮರುವಿಂಗಡಣೆಯ ಜೊತೆ ಅದನ್ನ ಜೋಡಿಸೋ ತಪ್ಪು. ದೇಶದ ಮಹಿಳೆಯರ ಆಕಾಂಕ್ಷೆಗಳನ್ನ ಒತ್ತೆಯಾಳಾಗಿರಿಸಲಾಗ್ತಾ ಇದೆ. ಈ ಮಸೂದೆ ದೇಶದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ಶಶಿ ತರೂರ್. And for decades, the Women's Reservation Bill has been long promised, frequently discussed, perpetually delayed, like waiting for Godot of our political system. Today, we stand at a threshold where there is remarkably a near unanimous political consensus in favor of women's reservation. Every major party in this House recognizes that the time for tokenism is over and the era of equal partnership must begin. And yet I'm finding myself deeply perturbed by the legislative exercise before us. The Prime Minister says the government has brought Nari Shakti, a gift of justice, but he has wrapped it in barbed wire, tethering the implementation of women's reservation to the expansion of Parliament, to numbers from the 2011 census and... ಈ ಮಸೂದೆಗಳು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುತ್ತೆ. ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ 5 ರಾಜ್ಯಗಳು ಈ ಮಸೂದೆಯನ್ನ ವಿರೋಧಿಸಿವೆ. ನೀವು ಅರ್ಹರಾಗಿದ್ರೆ ನಿಮಗೆ ಕ್ರೆಡಿಟ್ ಕೊಡೋಣ ಅಂತ ಮೋದಿ ಕ್ರೆಡಿಟ್ ವ್ಯಂಗ್ಯಕ್ಕೆ ಕನಿಮೋಳಿ ತಿರುಗೇಟ್ ಕೊಟ್ಟಿದ್ದಾರೆ. 15 ವರ್ಷಗಳ ಹಿಂದಿನ ಅಂಕಿಅಂಶಗಳನ್ನು ಬಳಸ್ತಾ ಇದ್ದೀರಿ. ಕ್ಷೇತ್ರ ಮರುವಿಂಗಡಣೆಗೆ 2011ರ ಜನಗಣತಿ ಅಂಕಿಅಂಶ ಬಳಕೆಯಾಗ್ತಾ ಇರೋದು. ಗೃಹ ಸಚಿವರ ಹೇಳಿಕೆಯಲ್ಲೇ ವಿರೋಧಾಭಾಸ ಇದೆ ಅಂತ ಕನಿಮೋಳಿ ಕಿಡಿಕಾರಿದ್ದಾರೆ. And I stand before this House not just as a member of Parliament, not as a member of the Dravid. When the Parliament debated this bill, exactly how can Parliament is supreme. Yes, They are not supreme. what is the logic of this bill? Sir, how can we debate it when it's gazetted? ओवैसी साहब, मैंने यहाँ पर रखी ना आपसे, इस पे कर रहा हूँ मैं। अभी कराते हैं, अभी करते हैं, अभी करते हैं, सब करा दें। अभी ओवैसी जी अभी करते हैं, अभी करते हैं, अभी करते हैं। प्लीज कनिमोजी के बाद व्यवस्था देता हूं मैं, अभी कुछ व्यवस्था कनिमोजी को बोलने दें, अभी उनका विषय बोलने। ಒಟ್ಟಾರೆ ಈ 3 ಮಹತ್ವದ ಮಸೂದೆಗಳ ಭವಿಷ್ಯಕ್ಕೀಗ ಕ್ಷಣಗಣನೆ ಶುರುವಾಗಿದೆ. ಮಹಿಳೆಯರಿಗೆ 33% ಮೀಸಲಾತಿ ಒದಗಿಸುವಂತಹ ಮಸೂದೆ, ಲೋಕಸಭೆ ಮತ್ತು ವಿಧಾನಸಭೆ ಕ್ಷೇತ್ರಗಳ ಮರುವಿಂಗಡಣೆ ಮಸೂದೆ. ಇವತ್ತು ಸಂಜೆ 4 ಗಂಟೆಗೆ ಲೋಕಸಭೆಯಲ್ಲಿ ಈ ಬಗ್ಗೆ ಮತದಾನ ಇದೆ. 3 ಮಸೂದೆ ಅಂಗೀಕಾರಕ್ಕೆ 360 ಸದಸ್ಯರ ಬಲ ಬೇಕಾಗತ್ತೆ. 2/3 ಆಫ್ ದಿ ಟೋಟಲ್ ಸದಸ್ಯತ್ವರ ಸಂಖ್ಯೆಗಳನ್ನು ನೋಡ್ತಾ ಹೋದಾಗ ಮಸೂದೆ ಪರ 298 ಸದಸ್ಯರ ಬೆಂಬಲ ಇದೆ. ಆದರೆ ಬೇಕಾಗಿರೋದು ಅಂಗೀಕಾರಕ್ಕೆ 360 ಸದಸ್ಯರ ಬಲ. ವಿಪಕ್ಷಗಳ 237 ಸದಸ್ಯರು ಈ ಮಸೂದೆಗೆ ವಿರುದ್ಧವಿದ್ದಾರೆ. 3 ಮಸೂದೆಗಳ ಅಂಗೀಕಾರಕ್ಕೆ 3/2 2/3 ಬೆಂಬಲ ಬೇಕಾಗತ್ತೆ. ಆ ಬೆಂಬಲ ಲಭಿಸುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಅದಕ್ಕೆ 4 ಗಂಟೆಯ ಹೊತ್ತಿಗೆ ಉತ್ತರ ಸಿಗತ್ತೆ. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಮೀಸಲಾತಿ ಜಾರಿಗೊಳಿಸುವಂಥದ್ದು, ಮಹಿಳಾ ಮೀಸಲಾತಿ ಜಾರಿಗೊಳಿಸುವಂತಹ ಮಸೂದೆಯ ಜೊತೆಗೆ ಕ್ಷೇತ್ರ ಮರುವಿಂಗಡಣೆ ಮಾಡುವಂತಹ ಮಸೂದೆ ಕೂಡ, ಜೊತೆಗೆ ಆ ಸಂವಿಧಾನ ತಿದ್ದುಪಡಿಯ ಮಸೂದೆ ಇದರಲ್ಲಿ ಅಡಕ ಆಗಿರೋದ್ರಿಂದ 3 ಮಸೂದೆಗಳನ್ನು ಒಟ್ಟಾಗಿ ಈಗ ಬಿಲ್ ಪಾಸ್ ಮಾಡಬೇಕು ಅಂತಂದರೆ ಬೇಕಾದಂತಹ ಬಲ ಸಿಗುತ್ತಾ. ಇನ್ನು ಮಧ್ಯಾಹ್ನ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಷಣ ಮಾಡ್ತಾರೆ. ಮಧ್ಯಾಹ್ನ 1:45ಕ್ಕೆ ರಾಹುಲ್ ಗಾಂಧಿ ಭಾಷಣ ಇದೆ. ಮಹಿಳಾ ಮಸೂದೆ ಮತ್ತು ಕ್ಷೇತ್ರ ಮರುವಿಂಗಡಣೆ ಈ ಕುರಿತಂತೆ ರಾಹುಲ್ ಮಾತನಾಡಲಿದ್ದಾರೆ. ಏನು ಹೇಳ್ತಾರೆ ಅನ್ನೋದರ ಬಗ್ಗೆ ಕುತೂಹಲ ಇದೆ. ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಮಹಿಳಾ ಮೀಸಲಾತಿ ಮಸೂದೆ ಏನಿದೆ ಅದರ ಜೊತೆಗೆ ಅದಾಗಬೇಕು ಅಂತಂದರೆ ಎಲ್ಲವೂ ಕೂಡ ಲಿಂಕ್ಡ್ ಮಸೂದೆಗಳು. ಕ್ಷೇತ್ರ ಮರುವಿಂಗಡಣೆ ಆಗಬೇಕು, ಆ ಮಸೂದೆ ಪಾಸ್ ಆಗಬೇಕು ಅಂತಂದರೆ ಅದಕ್ಕೆ ವಿಪಕ್ಷಗಳ ವಿರೋಧ ಇದೆ. ಇದು ದಕ್ಷಿಣದ ರಾಜ್ಯಗಳ ವಿರುದ್ಧ ಅನ್ಯಾಯ ಆಗತ್ತೆ, ಈ ಮಸೂದೆ ಬೇಡ ಅನ್ನುವಂಥ ನಿಲುವನ್ನು ವಿಪಕ್ಷಗಳು ಹೊಂದಿರೋದ್ರಿಂದ ಕುತೂಹಲ ಇದೆ.